ನನ್ನ ಹೆಸರು ಸೈದಪ್ಪ. ಇಂದು ನಾನು ಲಿಂಗಗಳು, ನಾಮಪದಗಳು, ಭಕ್ತಿ ಪ್ರತ್ಯಯಗಳ ಕುರಿತು ತಿಳಿಸುತ್ತೇನೆ. ಮೊದಲಿಗೆ ಲಿಂಗಗಳು. ಕನ್ನಡ ಭಾಷೆಯಲ್ಲಿ ಮುಖ್ಯವಾಗಿ 3 ಪ್ರಕಾರದ ಲಿಂಗಗಳಿವೆ. ಅವು ಯಾವ್ಯಾವು ಅಂದರೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಪುಲ್ಲಿಂಗವೆಂದರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ಪುಲ್ಲಿಂಗವೆನಿಸುವುದು. ಉದಾಹರಣೆ ಮುದುಕ, ಚಿಕ್ಕಪ್ಪ, ಶಂಕರ, ಅರಸು, ಅಣ್ಣ ಮುಂತಾದವು. ಸ್ತ್ರೀಲಿಂಗವೆಂದರೆ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥವು ಹೊಳೆದರೆ ಅದು ಸ್ತ್ರೀಲಿಂಗವೆನಿಸುವುದು. ಉದಾಹರಣೆ ಮುದುಕಿ, ಚಿಕ್ಕಮ್ಮ, ಸರೋಜ, ರಾಣಿ ಮುಂತಾದವು. ನಪುಂಸಕಲಿಂಗವೆಂದರೆ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ನಪುಂಸಕಲಿಂಗವೆನಿಸುವುದು. ಉದಾಹರಣೆ ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ನವಿಲು, ನಾಯಿ ಮುಂತಾದವು. ನಾಮಪದಗಳು. ವಸ್ತುವಾಚಕ ನಾಮಪದಗಳಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಅವು ಯಾವ್ಯಾವು ಅಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮವೆಂದರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನು ರೂಢನಾಮವೆನ್ನುತ್ತಾರೆ. ಉದಾಹರಣೆ ನದಿ, ಪರ್ವತ, ಶಾಲೆ, ದೇಶ, ಹುಡುಗಿ, ಮನುಷ್ಯ ಮುಂತಾದವು. ಅಂಕಿತನಾಮವೆಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳೆಲ್ಲ ಅಂಕಿತನಾಮಗಳು. ಉದಾಹರಣೆ ಬ್ರಹ್ಮಪುತ್ರ, ಬೆಂಗಳೂರು, ಹೊನ್ನವಳ್ಳಿ, ಕಾವೇರಿ, ಹಿಮಾಲಯ, ಜೋಸೆಫ್, ಬೋರಣ್ಣ ಮುಂತಾದವು. ಅನ್ವರ್ಥನಾಮವೆಂದರೆ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ಥನಾಮಗಳು. ಉದಾಹರಣೆ ವ್ಯಾಪಾರಿ, ಪಂಡಿತ, ವೈದ್ಯ, ರೋಗಿ, ಸನ್ಯಾಸಿ ಮುಂತಾದವು. ವಿಭಕ್ತಿ ಪ್ರತ್ಯಯವೆಂದರೆ ಸ್ವತಂತ್ರವಾದ ಅರ್ಥವಿಲ್ಲದೆ ನಾಮಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಊ, ಅನ್ನು, ಇಂದ, ಗೇಯಿಗೆಕೆ, ದೆಸೆಯಿಂದ, ಅ, ಅಲ್ಲಿ, ಗಳಿಗೆ ಭಕ್ತಿ ಪ್ರತ್ಯಯ ಎನ್ನುವರು. ಪ್ರಥಮ ಉ. ನಾಮಪದಗಳಿಗೆ ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ಗೌರಿಯು, ದ್ವಿತೀಯ ಅನ್ನು, ಗೌರಿಯನ್ನು, ತೃತೀಯ ಇಂದ, ಗೌರಿಯಿಂದ, ಚತುರ್ಥಿ, ಗೇಯಿಗೆಕೆ, ಗೌರಿಗೆ, ಪಂಚಮಿ, ದೆಸೆಯಿಂದ, ಗೌರಿಯ ದೆಸೆಯಿಂದ, ಷಷ್ಠಿ, ಗೌರಿಯ, ಸಪ್ತಮಿ, ಅಲ್ಲಿ, ಗೌರಿಯಲ್ಲಿ.